ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀದೇವಿ ಕೊಡೇಕಲ್. ಶ್ರೀದೇವಿ ಇನ್ಸ್ಪೈರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತೇನು ತಂದಿದ್ದೀನಿ ಅನ್ಕೊಂಡಿದ್ದೀರಿ ಅಲ್ವಾ? ಇವತ್ತು ಮತ್ತೊಂದು ನನ್ನಿಷ್ಟವಾದ ಒಂದು ಕಗ್ಗದ ಜೊತೆಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ. ಆ ಕಗ್ಗನ ಹೇಳ್ತೀನಿ, ನೀವು ಕೇಳಿ, ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ನನಗಿಷ್ಟವಾದ ಕಗ್ಗ ಹೀಗಿದೆ. ಇದು ಎಷ್ಟೋ ಸರ್ತಿ ನನ್ನ ಜೀವನದಲ್ಲಿ ನನಗೆ ಒಂದು ಮೋಟಿವೇಶನ್ ಕೊಟ್ಟಿದೆ. ಹೀಗಿದೆ ಕೇಳಿ. ಅವರೆಷ್ಟು ಬಲವಂತರ್, ಇವರೆಷ್ಟು ಹಣವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ. ಅವರೆಷ್ಟು ಬಲವಂತರ್, ಇವರೆಷ್ಟು ಹಣವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ. ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಗುವುದು. ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಗುವುದು. ಶಿವಗೆ ಕೃತಜ್ಞತೆಯೇ ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಜೀವನದಲ್ಲಿ ಏನು ಮಾಡ್ತೀವಿ ಗೊತ್ತಾ? ಅವರೆಷ್ಟು ಹಣವಂತರ್, ಇವರೆಷ್ಟು ಬಲವಂತರ್. ನಾವು ಬರೀ ಬೇರೆಯವರು ಏನಿದ್ದಾರೆ ಅನ್ನೋದನ್ನೇ ನಾವು ನೋಡ್ತಾ ಇರ್ತೀವಿ. ಅವರೆಷ್ಟು ಶ್ರೀಮಂತರಿದ್ದಾರೆ, ಇವರೆಷ್ಟು ಬಲ ಐತಿ, ಇವ್ರಿಗೆಷ್ಟು ಶಕ್ತಿ ಐತಿ, ಅವ್ರ ಹತ್ರ ಎಷ್ಟು ದುಡ್ಡು ಐತಿ, ಇವ್ರ ಹತ್ರ ಎಷ್ಟು ಕಾರ್ ಐತಿ. ಬರೀ ಇದನ್ನೇ ನೋಡಿಕೊಂಡು ನಾವು ಏನಂದರೆ ಕರುಬೋದು ಅಂತಂದರೆ ನಮ್ಮೊಳಗೆ ನಾವೇ ಕೊರಗ್ತಾ ಇರ್ತೀವಿ ನಾವು. ಇವರೆಷ್ಟು ಯಶವಂತರ್, ನೋಡು ಅವನು ಬಹಳ ಸಕ್ಸಸ್ಫುಲ್ ಮ್ಯಾನ್, ಹೀ ಈಸ್ ಅ ಸಕ್ಸಸ್ಫುಲ್ ಮ್ಯಾನ್. ವಾಟ್ ಈಸ್ ಸಕ್ಸಸ್? ನಮ್ಮ ಜೀವನದಲ್ಲಿ ಏನೋ ಅನ್ಕೊಂಡಿರ್ತೀವಿ, ಅದನ್ನ ನಾವು ಮಾಡಬೇಕು, ಅದೇ ಸಕ್ಸಸ್. ನಾವು ಬೇರೆಯವರು ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರು ಅಥವಾ ಯಾರೋ ಮೌಂಟ್ ಎವರೆಸ್ಟ್ ಏರಿದ್ರು ಬೇಡ. ನಮ್ಮ ಮೌಂಟ್ ಎವರೆಸ್ಟ್ ಎಷ್ಟಿದೆಯೋ ನಾವು ಅಷ್ಟು ಏರೋಣ, ಆಯಿತಾ? ಅದು ನಾವು ಕರ್ಬೋದನ್ನು ಬಿಡಬೇಕು. ಮೊದಲು ನಾವು ಬೇರೆಯವರನ್ನು ನೋಡಿ ಕರ್ಬೋದನ್ನು ಬಿಡಬೇಕು. ಆವಾಗ ಖಂಡಿತವಾಗ್ಲೂ ನಾವು ಉದ್ಧಾರ ಆಗ್ತೀವಿ. ಇವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ. ಬಳಿಕ ನಿನಗೆಷ್ಟಿಹುದೋ. ನೋಡಿ, ಒಂದ್ಸಲಿ ನಾವು ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು, ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಯೂನಿಕ್. ಅಂದರೆ ಅವರಲ್ಲಿ ಯಾವುದೋ ಒಂದು ಡಿಫ್ರೆಂಟ್ ಆಗಿರೋ ಶಕ್ತಿ ಎಲ್ಲರ ಹತ್ರನೂ ಇರುತ್ತೆ. ಎಲ್ಲರೂ ಈಕ್ವಲ್ ಅಲ್ಲ. ಬಹುಶಃ ಒಬ್ಬರು ಸಂಗೀತದಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ಬೋದು, ಒಬ್ರು ಗಣಿತದಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಒಬ್ರು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇರ್ಬೋದು. ದೇವರು ಯಾವುದೋ ಒಂದು ಸ್ಕಿಲ್ಲನ್ನು ಹಾಕಿ ಕಳಿಸ್ಬಿಟ್ಟಿರ್ತಾನೆ. ಬಟ್ ನಮಗದನ್ನು ಏನಂದರೆ ನಮ್ಗೆ ನೋಡ್ಕೊಳ್ಳೋ ಶಕ್ತಿ ನಮಗಿರೋದಿಲ್ಲ. ಯಾಕಂದರೆ ನಮ್ಮ ಶಕ್ತಿ ಏನು ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಒಂದೊಂದ್ಸರಿ ಬೇರೆಯವ್ರು ಹೇಳಿದ್ರೂ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಆಯಿತಾ? ಬರೀ ನಾವು ಬೇರೆಯವ್ರನ್ನ ನೋಡೋದ್ರಲ್ಲೇ ಕಾಲ ಕಳೆದು ಬಿಡ್ತೀವಿ ನಾವು. ನಮಗೆ ಭವಿಕ ನಿನಗೆಷ್ಟಿಹುದೋ, ಈ ಒಂದು ಜಗತ್ತಿನಲ್ಲಿ ನನಗೆಷ್ಟಿಹುದೋ ಅಂದರೆ ನನ್ನ ಸ್ಟ್ರೆಂತ್ ಏನು, ಫಸ್ಟು ನನ್ನ ಸ್ಟ್ರೆಂತ್ ಏನು ಅಂತ ನೋಡ್ಕೋಬೇಕು. ನಾನು ನೋಡ್ಕೊಳ್ಳಲ್ಲ, ಬರೀ ನನ್ನ ವೀಕ್ನೆಸ್ನೇ ನೋಡ್ಕೊತಾ ಇರ್ತೀನಿ. ಅಯ್ಯೋ ನನಗದಿಲ್ಲ, ಅಯ್ಯೋ ನನಗದು ಇದ್ದಿದ್ರೆ ಹಂಗಾಗ್ತಿತ್ತು, ಅಯ್ಯೋ ನನಗಿದು ಇದ್ದಿದ್ರೆ ಹಂಗಾಗ್ತಿತ್ತು ಅಂತ ಎಲ್ಲ ಇರುತ್ತೆ. ಬಟ್ ಅದನ್ನು ನಮಗೆ ಹುಡುಕಿಕೊಳ್ಳೋಕ್ಕೆ ಗೊತ್ತಿರೋದಿಲ್ಲ. ಈ ಥರ ನಾವು ಜೀವನ ಮಾಡಿದ್ರೆ ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಗುವುದು. ಮರ್ತು ಬಿಡ್ತೀವಿ ನಾವು, ನಮ್ಮ ಸ್ಟ್ರೆಂತನ್ನೇ ಮರ್ತು ಬಿಡ್ತೀವಿ. ಮರೆತು ನೀಂ ಕೊರಗ್ತಾ ಕೂತ್ಕೋತೀವಿ ನಾವು. ಶಿವಗೆ ಕೃತಜ್ಞತೆ. ಈ ಥರ ನಾವು ಬದುಕಿದ್ರೆ ನಾವು ಒಂದು ಪರಮಾತ್ಮನ ಕೃತಜ್ಞತೆ ಹೇಳ್ದಂಗೆ ಆಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ನೀವು ಬೇರೆಯವರನ್ನ ನೋಡಿ ಕಲಿಬೇಕು. ಅವ್ರು ಎಷ್ಟು ಎಫರ್ಟ್ ಹಾಕ್ತಾರಲ್ವ, ನಾನು ಅಷ್ಟು ಎಫರ್ಟ್ ಹಾಕಬೇಕು ಅಂತ, ಅಥವಾ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ವ, ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅದನ್ನು ಕಲೀರಿ. ಅದು ಬಿಟ್ಬಿಟ್ಟು ಅವ್ರ ಹತ್ರ ಎಷ್ಟು ದುಡ್ಡು ಐತಿ, ಇವ್ರ ಹತ್ರ ಎಷ್ಟು ಪೊಸಿಷನ್ ಐತಿ, ಅಧಿಕಾರ ಎಷ್ಟೈತಿ, ಅದನ್ನೆಲ್ಲ ನೋಡೋದು ಬೇಡ. ಯಾವಾಗಲೂ ನಾವು ನಮ್ಮ ಜೀವನವನ್ನು ಮಾಡಬೇಕಾದ್ರೆ ನಮಗಿಂತ ಕೆಳಮಟ್ಟದಲ್ಲಿ ಇರೋರನ್ನು ನೋಡಿ ಜೀವನ ಮಾಡಬೇಕು. ಅಂದಾಗಲೇ ನಾವು ಒಂದು ನೆಮ್ಮದಿಯ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಅಂತ ಈ ಒಂದು ಕಗ್ಗ ನಮಗೆ ತಿಳಿಸುತ್ತೆ ಸ್ನೇಹಿತರೆ. DVG ಅವರು ಸಹ ಇದೇ ನಿಟ್ಟಿನಲ್ಲಿ ಈ ಕಗ್ಗವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಏನಂದರೆ ಈ ಮುಂಬರುವ ಜೀವನದಲ್ಲಿ ನಮಗೆಷ್ಟು ನಮ್ಮ ಸ್ಟ್ರೆಂತ್ ಏನೋ ಅದನ್ನು ನಾವು ಕಂಡುಕೊಂಡು ಅದ್ರ ಮೇಲೆ ಎಫರ್ಟ್ ಹಾಕಿ ನಾವು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.